ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಎ ವೆರಿ ಗುಡ್ ನ್ಯೂಸ್ ಫಾರ್ ದ ಹಾರ್ಟಿಕಲ್ಚರ್ ಕಮ್ಯುನಿಟಿ. ಏನಂದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 85 ವೇಕೆಂಟ್ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ. ಸೊ ಏನು ಹಾರ್ಟಿಕಲ್ಚರ್ UG ಹಾಗೂ ಪೋಸ್ಟ್ ಗ್ರಾಜುಯೇಟ್ ಕ್ಯಾಂಡಿಡೇಟ್ ಸುಮಾರು ವರ್ಷಗಳಿಂದ ಈ ಒಂದು ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡ್ತಿದ್ರಿ. ಫೈನಲಿ ಈ ಒಂದು ನೋಟಿಫಿಕೇಶನ್ ಹೊರಗಡೆ ಬಂದಿದೆ. ಸೊ ಯಾರೆಲ್ಲ ಹಾರ್ಟಿಕಲ್ಚರ್ ಇನ್ UG ಅಂಡ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಿರಿ ಅವ್ರಿಗೆ ಇದೊಂದು ಸುವರ್ಣ ಅವಕಾಶನೇ ಅಂದ್ಕೋಬಹುದು. ಈ ಒಂದು ನೋಟಿಫಿಕೇಶನ್ ನ ಒಂದು ಕೂಲಂಕುಷವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, RPC ವೃಂದಕ್ಕೆ ಸುಮಾರು 80 ಪೋಸ್ಟ್ಗಳು ಹಾಗೂ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 5 ಪೋಸ್ಟ್ಗಳು. ಸೊ ಈ ಒಂದು ಡಿಫರೆನ್ಸ್ ಬಿಟ್ರೆ ಈ ಒಂದು ಎರಡು ನೋಟಿಫಿಕೇಶನ್ ಅಲ್ಲಿ ಬೇರೆ ಡಿಫರೆನ್ಸ್ ಏನು ಇರೋದಿಲ್ಲ. ಆಲ್ಮೋಸ್ಟ್ ಎವ್ರಿಥಿಂಗ್ ಸೇಮ್ ಇರ್ತದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ಅಲ್ಲಿ ಯಾವುದೆಲ್ಲ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ, ಮತ್ತೆ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರ್ತದೆ, ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ, ಏಜ್ ರಿಲ್ಯಾಕ್ಸೇಷನ್ ಏನು, ಇದರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್, ಇದಕ್ಕೆ ಸುಮಾರು 65,000ದಿಂದ 950 ಬೇಸಿಕ್ ಪೇ ಇದೆ. ಇದರಲ್ಲಿ ವೇಕೆಂಟ್ ಪೋಸ್ಟ್ಗಳು 75 ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅಲ್ಲಿ 69,250 ಬೇಸಿಕ್ ಪೇ 5 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ. ಸೊ ಟೋಟಲ್ 80 ಪೋಸ್ಟ್ಗಳು RPC ಅಲ್ಲಿ ಹಾಗೂ 5 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕಾಲ್ಫಾರ್ಮ್ ಆಗಿದೆ. ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಗ್ರಾಜುಯೇಷನ್ ಇನ್ ಹಾರ್ಟಿಕಲ್ಚರ್ ಮಾಡಿದ್ರೆ ಸಾಕು, ಯು ವಿಲ್ ಬಿ ಎಲಿಜಿಬಲ್, ಬಟ್ ದ ಡಿಗ್ರಿ ಶುಡ್ ಬಿ ರೆಕಗ್ನೈಸ್ಡ್ ಬೈ ICAR. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಹಾರ್ಟಿಕಲ್ಚರ್ಗೆ ನೀವು ಪೋಸ್ಟ್ ಗ್ರಾಜುಯೇಷನ್ ಇನ್ ಹಾರ್ಟಿಕಲ್ಚರ್ ಮಾಡಿರಬೇಕು. ಅದರ ಜೊತೆಗೆ BSc ಇನ್ ಹಾರ್ಟಿಕಲ್ಚರ್, ನಿಮ್ಮ ಅಂಡರ್ ಗ್ರಾಜುಯೇಷನ್ ಸಹ ಹಾರ್ಟಿಕಲ್ಚರ್ ಅಲ್ಲಿ ಆಗಿದ್ರೆ ಮಾತ್ರ ಈ ಒಂದು ಪೋಸ್ಟ್ಗೆ ನೀವು ಎಲಿಜಿಬಲ್ ಇರ್ತೀರಿ. ಬೋತ್ ಶುಡ್ ಬಿ ರೆಕಗ್ನೈಸ್ಡ್ ಬೈ ICAR. ನೆಕ್ಸ್ಟ್ ವಯೋಮಿತಿ, ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರ್ಬೇಕು ಸರ್? ನೋಡಿ, ನೀವು ಯಾವುದೇ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆದಲ್ಲಿ ನಿಮಗೆ ಮಿನಿಮಮ್ 18 ಇಯರ್ಸ್ ಅಂತೂ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 40 ವರ್ಷಗಳ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ OBC 2A 2B 3A 3Bಗೆ 43 ವರ್ಷಗಳ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮತ್ತು SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 45 ವರ್ಷಗಳ ಕಾಲ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇಟ್ ವಿಲ್ ಇನ್ಕ್ಲೂಡ್ ದ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್. ಏನು ಸರ್ಕಾರದ ಕಡೆಯಿಂದ ಒನ್ ಟೈಮ್ ಮೆಜರ್ ತರ 5 ವರ್ಷಗಳ ಏಜ್ ಲಿಮಿಟ್ ಅನ್ನು ಕೊಡಬೇಕು ಅಂತ ಹೇಳ್ತಿದ್ರು, ಅದನ್ನು ಇನ್ಕ್ಲೂಡೆಡ್ ಮಾಡಿ ಈ ಒಂದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಿಮಗೆ ಅರ್ಜಿ ಹಾಕೋದಿಕ್ಕೆ ಯಾವಾಗಲಿಂದ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾಳೆಯಿಂದ ನೀವು ಅರ್ಜಿಯನ್ನ ಹಾಕಬಹುದು. ಮತ್ತೆ 30 ಆಗಸ್ಟ್ 2026ರವರೆಗೆ ನಿಮಗೆ ಲಾಸ್ಟ್ ಡೇಟ್ ಇರ್ತದೆ. ಸೊ ಟೋಟಲ್ 26 ದಿವಸಗಳ ಕಾಲ ಅಷ್ಟೇ ನಿಮಗೆ ಅರ್ಜಿ ಹಾಕೋದಿಕ್ಕೆ ಟೈಮ್ ಕೊಟ್ಟಿರೋದು. ಸೊ ಯಾರೆಲ್ಲ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಿ, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ತಗೊಂಡು ನೀವು ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು. ಲಾಸ್ಟ್ ಮಿನಿಟ್ ರಶ್ಗೆ ಹೋಗಬೇಡಿ, ಇವಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ. ಓಕೆ. ನೆಕ್ಸ್ಟ್ ನಿಮಗೆ ಪ್ರೊಬೇಷನರಿ ಪೀರಿಯಡ್ ಡ್ಯೂರೇಷನ್ ಹೆಂಗಿರ್ತದೆ ಅಂತ ಹೇಳಿದ್ರೆ, ನಿಮಗೆ ಸ್ಟಾರ್ಟಿಂಗ್ ಅಪಾಯಿಂಟ್ ಆದ ಮೇಲೆ 2 ವರ್ಷಗಳ ಕಾಲ ನಿಮಗೆ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಇದಾದ ಮೇಲೆ ನಿಮಗೆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಈ ಒಂದು ಡ್ಯೂರೇಷನ್ ಅಲ್ಲಿ ನೀವು ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ವೇತನ ಶ್ರೇಣಿ. ಸೊ ನಿಮ್ಮ ಪೇ ಸ್ಕೇಲ್ ಹೇಗಿರ್ತದೆ ಸರ್ ಅಂದ್ರೆ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ 65,950 ಬೇಸಿಕ್ ಪೇ ಸ್ಕೇಲ್ ಇರ್ತದೆ. ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಹಾರ್ಟಿಕಲ್ಚರ್ಗೆ 69,250 ಬೇಸಿಕ್ ಪೇ ಸ್ಕೇಲ್ ಇರ್ತದೆ. ಈ ಒಂದು ಪೋಸ್ಟ್ಗಳಿಗೆ ನೀವು ಅಪಾಯಿಂಟ್ ಆದಲ್ಲಿ ನಿಮಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ನೀವು ಎಲಿಜಿಬಲ್ ಇರ್ತೀರಿ. ಸೊ ಯು ಕ್ಯಾನ್ ಎಂಜಾಯ್ ದಿಸ್ ಫೆಸಿಲಿಟಿ. ಇದಾದ ಮೇಲೆ ಫೀಸ್ ಎಷ್ಟಿದೆ ಅಪ್ಲಿಕೇಶನ್ ಹಾಕೋದಿಕ್ಕೆ? ಜನರಲ್ ಕ್ಯಾಟಗರಿ ಅಂಡ್ OBC 2A 2B 3A 3B ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ ಫೀಸು. ಮತ್ತು SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಫೀಸು. ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಫೀಸು. ಇಷ್ಟೊಂದು ಫೀಸ್ ಇರ್ತದೆ. ಇದರ ಜೊತೆಗೆ ನಿಮಗೆ ಎಕ್ಸಾಮಿನೇಷನ್ ಹೇಗಿರ್ತದೆ ಸರ್ ಅಂತ ಹೇಳಿದ್ರೆ, ನಿಮಗೆ 2 ಪೇಪರ್ಗಳು ಇರ್ತದೆ. ಇದನ್ನು ಆನ್ಲೈನ್ ಆದರೂ ಮಾಡ್ಬೋದು ಅಥವಾ ಆಫ್ಲೈನ್ ಆದರೂ ಮಾಡ್ಬೋದು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಮೆಥಡ್ KEA ವಾಂಟ್ಸ್ ದೇ ಕ್ಯಾನ್ ಡೂ ದ ಎಕ್ಸಾಮಿನೇಷನ್. ಇದರಲ್ಲಿ ನಿಮಗೆ ಪಠ್ಯಕ್ರಮ ಪೇಪರ್ಸ್ 2 ಪೇಪರ್ಗಳು ಇರ್ತದೆ. ಪೇಪರ್ 1 ಜನರಲ್ ನಾಲೆಡ್ಜ್ ಪೇಪರ್ ಇರ್ತದೆ, ಮತ್ತು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ರಿಲೇಟೆಡ್ ಟು ಯುವರ್ ಹಾರ್ಟಿಕಲ್ಚರ್ ರಿಲೇಟೆಡ್ ಟಾಪಿಕ್ಸ್ ಇರ್ತದೆ. ಸೊ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಕಡೆಯಿಂದ ಎಂಕರೇಜ್ ಇಂಡಿಯಾ ಕಡೆಯಿಂದ ಇದಕ್ಕೆ ಒಂದು ಕ್ರ್ಯಾಶ್ ಕೋರ್ಸ್ ಅತಿ ಬೇಗ ನಾವು ನಾಳಿದ್ದಲ್ಲಿ ಲಾಂಚ್ ಮಾಡ್ತೀರಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ, ಯು ಕ್ಯಾನ್ ಜಾಯಿನ್ ಟು ದಟ್ ಕೋರ್ಸ್ ಅಂಡ್ ವಿಲ್ ಪ್ರೊವೈಡ್ ಕೋಚಿಂಗ್ ಫಾರ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಕ್ಲಾಸಸ್, ಮೆಟೀರಿಯಲ್, ಟೆಸ್ಟ್ ಸೀರೀಸ್ ಪ್ರತಿಯೊಂದು ಇನ್ಕ್ಲೂಡೆಡ್ ಇರ್ತದೆ. ಓಕೆ. ಮತ್ತೆ ಈ ತರಹದ ವಿಡಿಯೋಸ್ ಇನ್ನಷ್ಟು ನಿಮಗೆ ಬೇಕು ಅಂತ ಅಂದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಈ ತರಹದ ವಿಡಿಯೋಸ್ ಪ್ರತಿಯೊಂದು ನಿಮಗೆ ಆದಷ್ಟು ಬೇಗ ತಲುಪ್ತದೆ. ಓಕೆ. ಈ ಒಂದು ನೋಟಿಫಿಕೇಶನ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀವಿ. ಸೊ ಅದರ ಲಿಂಕು ಈ ವಿಡಿಯೋ
ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಾದರೂ ಈ ಒಂದು ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಗೋ ಅಂಡ್ ಡೌನ್ಲೋಡ್ ಫ್ರಮ್ ದೇರ್. ಓಕೆ. ನೆಕ್ಸ್ಟ್ ನಿಮಗೆ ಸಿಲೆಬಸ್ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಸರ್ ಅಂತ ಹೇಳಿದ್ರೆ, ಪೇಪರ್ 1ನ ಸಿಲೆಬಸ್ ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಂದ್ರೆ ಕರ್ನಾಟಕ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಂದ್ರೆ ಇಂಡಿಯನ್ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ, ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸೈನ್ಸ್, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಅಂತ ಹೇಳಿದ್ರೆ ಜನರಲ್ ಮೆಂಟಲ್ ಎಬಿಲಿಟಿ, ಮತ್ತೆ ಭಾರತದ ಸಂವಿಧಾನ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮತ್ತೆ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ಇಂಡಿಯನ್ ಎಕಾನಮಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪರಿಸರ ವಿಜ್ಞಾನ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್, ನೆಕ್ಸ್ಟ್ ಸೋಷಿಯಲ್ ಸೈನ್ಸ್, ನೆಕ್ಸ್ಟ್ ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಗಳ ವಿಷಯಗಳು ಮತ್ತು ನಿಗದಿಪಡಿಸಲಾದ ಅರ್ಹತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರತಕ್ಕದ್ದು. ಅಂದ್ರೆ ಡೈಲಿ ಬೇಸ್ಡ್ ಆಕ್ಟಿವಿಟೀಸ್ ಅನ್ನ ನೀವು ಏನು ಅಬ್ಸರ್ವೇಷನ್ಸ್ ಅಲ್ಲಿ ಏನೆಲ್ಲ ಗ್ರಾಸ್ ಮಾಡ್ತೀರಿ, ಇಟ್ ಈಸ್ ಮೇಜರ್ಲಿ ರಿಲೇಟೆಡ್ ಟು ಯುವರ್ ಜನರಲ್ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ ಇಲ್ಲಿ ಬರ್ತದೆ. ಓಕೆ. ಸೊ ಇದರಲ್ಲಿ ಸುಮಾರು 100 ಕ್ವಶನ್ಸ್ ಇರ್ತದೆ. ಟೋಟಲಿ 300 ಮಾರ್ಕ್ಸು. ಆದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ಗಳಿರ್ತದೆ. ನಿಮಗೆ ಡ್ಯೂರೇಷನ್ ಎಷ್ಟಿರ್ತದೆ ಅಂತ ಹೇಳಿದ್ರೆ 2 ಗಂಟೆಗಳ ಕಾಲಾವಧಿ ಇರ್ತದೆ ಒಂದು ಪೇಪರ್ಗೆ. ಮತ್ತು ಪೇಪರ್ 2ನು ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತದೆ. ಇದರ ಸಿಲೆಬಸ್ಸನ್ನು ನಾವು ನೆಕ್ಸ್ಟ್ ವಿಡಿಯೋಲ್ಲಿ ಕೊಡ್ತೀವಿ. ಸೊ ಇದರಲ್ಲಿ 100 ಕ್ವಶನ್ಸ್, 300 ಮಾರ್ಕ್ಸ್, ಡ್ಯೂರೇಷನ್ ಈಸ್ 2 hours. ಓಕೆ. ನೆಕ್ಸ್ಟ್ ನಿಮಗೆ ಈ ಒಂದು ಪೋಸ್ಟ್ಗಳಿಗೆ ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ 35% ಆದರೂ ನೀವು ತೆಗೆದಿರಬೇಕು. ಒಂದು ಕ್ಯಾಟಗರಿಯಲ್ಲಿ ಯಾವುದೇ ಕ್ಯಾಂಡಿಡೇಟ್ಸ್ ಇಲ್ಲ ಅಂತ ಹೇಳಿದ್ರು ನೀವು 35% ಮಿನಿಮಮ್ ಮಾರ್ಕ್ಸ್ ಅನ್ನು ತೆಗೆದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಿ. ಮತ್ತು ನೆಗೆಟಿವ್ ಎವ್ಯಾಲ್ಯೂಯೇಷನ್ ಇರ್ತದೆ ಸರ್, ಅಂದ್ರೆ 100% ನೆಗೆಟಿವ್ ಎವ್ಯಾಲ್ಯೂಯೇಷನ್ ಇರ್ತದೆ. 1/4 ಆಫ್ ಯುವರ್ ಮಾರ್ಕ್ಸ್ ವಿಲ್ ಬಿ ಡಿಟೆಕ್ಟೆಡ್, ದಟ್ ಈಸ್ 0.75 ಮಾರ್ಕ್ಸ್ ಡಿಟೆಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಈ ಒಂದು KE ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಟೋಟಲಿ 5 ಆಪ್ಷನ್ಸ್ ಕೊಡ್ತಾರೆ, 1, 2, 3, 4 ಅಂತ. ಸೊ ನಿಮಗೆ ಆಪ್ಷನ್ ಏನಾದರೂ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂದ್ರೆ ಈ 5th ಪಾಯಿಂಟ್ ನೀವು ಸರ್ಕಲ್ ಮಾಡಬೇಕಾಗಿರ್ತದೆ. ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ರಾಂಗ್ ಅಂತ ಪರಿಗಣಿಸಿಬಿಟ್ಟು 0.75 ಮಾರ್ಕ್ಸ್ ಅನ್ನ ಡಿಡಕ್ಟ್ ಮಾಡ್ತಾರೆ. ಓಕೆ. ನೆಕ್ಸ್ಟ್, ಸೊ ಇದೆಲ್ಲ ನಿಮಗೆ ಬೇರೆ ಬೇರೆ ಸರ್ಟಿಫಿಕೇಟ್ಸು ಯಾವ ರೂಲ್ಸ್ಗೆ ಅನುಗುಣವಾಗಿರಬೇಕು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಷ್ಟೊಂದೆಲ್ಲ ಮಾಹಿತಿ ಈ ಒಂದು ವಿಡಿಯೋಲಿ ಇರ್ತದೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಇದರ ಬಗ್ಗೆ, ಈ ಒಂದು ಎಕ್ಸಾಮಿನೇಷನ್ ಬಗ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. 9611621195 ಈ ನಂಬರ್ ಕಾಲ್ ಮಾಡಿ ನಮ್ಮ ಕೋರ್ಸ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೂ ನಾವು ಹೇಳ್ತೀವಿ. ನಮ್ಮ ಮೆಟೀರಿಯಲ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆನೂ ನಾವು ಹೇಳ್ತೀವಿ. ಸೊ ಮತ್ತೆ ಇದರ ಜೊತೆಗೆ ನಾವು ಒಂದು ಹಾರ್ಟಿಕಲ್ಚರ್ ವಾಟ್ಸ್ಆಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀರಿ. ಸೊ ಯಾರೆಲ್ಲ ಆ ಒಂದು ಗ್ರೂಪಿಗೆ ಜಾಯ್ನ್ ಆಗ್ಬೇಕಂತಿದ್ದೀರಿ, ಯು ಕ್ಯಾನ್ ಜಾಯ್ನ್. ಅದರ ಲಿಂಕ್ ಸಹ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಷ್ಟೊಂದೆಲ್ಲ ಮಾಹಿತಿ ಕೊಡ್ತಾ ಈ ಒಂದು ವಿಡಿಯೋನ ಮುಗಿಸಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.